ಸ್ವಲ್ಪ ದುಡ್ಡು ಕೂಡ ಇಟ್ಕೊತಾ ಇದ್ದೀನಿ. ಅಲ್ಲಿ ಏನಾದ್ರೂ ತೊಗೊಳೋದಕ್ಕೆ ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ಸೊ ಇವಾಗ ಕೊಡ್ತಾ ಇದ್ದೀವಿ. ಸೊ ನನ್ನ ಮಗಳ ಕಾಸ್ಟ್ಯೂಮ್ ಇದು ಆ್ಯಕ್ಚುಲಿ ಬಂದು ನನ್ನ ಮಗಂದು 2 ಇಯರ್ಸ್ ಇದ್ದಾಗೇನೋ ಕೊಡಿಸ್ತಿದ್ದು. ಸೊ ಒಂದು 2 or 3 ಟೈಮ್ಸ್ ಎಲ್ಲ ಯೂಸ್ ಮಾಡಿರೋದು, ಅಷ್ಟು ಬಿಟ್ಟರೆ ಅವ್ನು ಯೂಸೇ ಮಾಡಿಲ್ಲ. ಸೊ ಇದು ನಿಮ್ಗೆ ಎಲ್ಲರಿಗೂ ಗೊತ್ತು, ನಮ್ಮ ಮನೆ ನಿಯರೇ ಸ್ಕೂಲ್ ಇರೋದು ಅಂತ. ಸೊ ಅಲ್ಲಿಗೆ ಕೊಡ್ತಾ ಇದ್ದೀನಿ. ಬನ್ನಿ ಒಳಗೆ ಹೋಗೋಣ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಾನು ನ್ಯಾಚುರಲ್ ಆಗಿ ತೋರಿಸ್ಬೇಕು ಅಂತ ಇದನ್ನೆಲ್ಲ ಎಡಿಟ್ ಮಾಡ್ಬೋದಾಗಿತ್ತು, ಬಟ್ ಅದು ನನಗೆ ಅಷ್ಟು ಇಷ್ಟ ಆಯಿತು. ಮಾಡ್ಬೋದು. ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೇ ಹಾಯ್. ಈ ವಿಡಿಯೋಸ್ನೆಲ್ಲನೂ ನ್ಯಾಚುರಲ್ ಆಗೇ ಕ್ಯಾಪ್ಚರ್ ಮಾಡಿದ್ದೀನಿ. ಯಾಕೆ ಅಂದರೆ ಆ ನ್ಯಾಚುರಲ್ ಫೀಲೇನೇ ಚೆನ್ನಾಗಿರುತ್ತೆ. ಬಟ್ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು ಈ ರೀತಿ ಇರುತ್ತೆ ಅಂತ. ನೋಡಿ, ಒಬ್ಬರು ಟೀಚರ್ ಮಧ್ಯ ಒಂದು 4-5 ಜನ ಮಕ್ಕಳುಗಳು ಇರ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಒಬ್ಬರು ಟೀಚರ್ ಹೇಳ್ಕೊಡ್ಬೋದು ಯಾವ ರೀತಿ ಇರುತ್ತೆ, ಮಕ್ಳಿಗೆ ಯಾವ ರೀತಿ ಸರ್ವ್ ಮಾಡಬೇಕು ಅಥವಾ ತೊಗೋಬೇಕು ಅನ್ನೋದನ್ನ ಮಕ್ಕಳಿಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಆ ಕ್ಲಾಸ್ ಟೀಚರು ಆ ಸ್ಟೂಡೆಂಟ್ಸ್ ಹತ್ರ ಇರಬೇಕಾಗುತ್ತೆ. ಸೊ ಅದರಿಂದ ಎಲ್ಲರೂ ಆ ಕ್ಲಾಸ್ ಟೀಚರ್ ಜೊತೆಲಿ ಇರ್ತಾರೆ. ಸೊ ಎಲ್ಲರೂ ಒಂದೇ ಥರ ಅಲ್ಲ, ತುಂಬ ಐಟಮ್ಸ್ಗಳನ್ನ ಮಾಡ್ಕೊಬಂದಿದ್ದಾರೆ. ನೋಡ್ಬೋದು, ಪ್ರತಿಯೊಂದೂ ಚೆನ್ನಾಗಿರುತ್ತೆ ಐಟಮ್ಸ್ಗಳು. ನಾನು ಕೂಡ ಸುಮಾರು ಟ್ರೈ ಮಾಡಿದೆ, ನನಗೂ ಕೂಡ ಇಷ್ಟ ಆಯಿತು. ಇವನ್ ಐಸ್ ಕ್ರೀಮ್ಸು, ಪಾನಿಪುರಿ, ಗೋಬಿ ಮಂಚೂರಿ, ಫ್ರೆಂಚ್ ಫ್ರೈಸು, ಆ ರೀತಿ ಎಲ್ಲ ಥರ ಇತ್ತು ಫ್ರೆಂಡ್ಸ್. PKG LKGಯಿಂದ ಹಿಡಿದು ಹೈಸ್ಕೂಲ್ ಮಕ್ಕಳು, ಈವನ್ ಕಾಲೇಜ್ ಮಕ್ಕಳುಗಳಿಗೂ ಕೂಡ ಇತ್ತು ಈ ರೀತಿ ಪ್ರೋಗ್ರಾಮ್ಸ್ಗಳು. ದಿವ್ಯಾ ಜ್ಯೋತಿ TR, MRS ದಿವ್ಯಾ ಜ್ಯೋತಿ TR. RS ಮಿಸ್ಟರ್ ದಿವ್ಯಾ ಜ್ಯೋತಿ TR. ದಿವ್ಯಾ ಜ್ಯೋತಿ. ಈ ಮಧ್ಯ ಗ್ಯಾಪಲ್ಲಿ ನನ್ನ ಯೂಟ್ಯೂಬ್ ಕೂಡ ಪ್ರಮೋಷನ್ ಮಾಡಿಕೊಂಡೆ, ಎಲ್ಲ ಮಕ್ಕಳಿಂದ ಹಿಡಿದು. ಕ್ಲಿಪ್ಸು, ಏರ್ ಪಿನ್ಸಿಂದ ಹಿಡಿದು ಎಲ್ಲ ಥರ ಕೂಡ ಇವ್ರ ಹತ್ರ ಇತ್ತು. ನೋಡಿ, ಪಾಪಡ್ ಇದೆ, ಜ್ಯೂಸ್ಗಳಿದ್ದಾವೆ, ಹಾಗೆಯೇ ಇದು ಪಾಟ್ಪಾನಿ ಇದೆ. ಇವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸು ಆ್ಯಕ್ಚುಲಿ. ಸೊ ಇದಾಗಲೇ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಬರ್ತಾಯಿತ್ತು, ಆ ಟೈಮ್ಗೆ ಹೋಗಿರೋದು. ಬನ್ನಿ ಇವಾಗ ಸ್ಕೇರಿ ಹೌಸ್ಗೆ ಹೋಗೋಣ. ಬನ್ನಿ ಇವಾಗ ಸ್ಕೇರಿ ಹೌಸ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಇದು ಹೆಸರು ಹಾಂಟೆಡ್ ಹೌಸ್ ಅಂತ ಇಟ್ಕೊಂಡಿದ್ದಾರೆ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ.
ನೋಡೋಣ. ವೆಲ್ಕಮ್ ಟು ಹಾಂಟೆಡ್ ಹೌಸ್. ಹೆಂಗೆ ಹೆಂಗೆ ಹೌದಾ? ಕಾಣಿಸ್ತಾನೆ ಏನಾಗಲ್ಲ. ಮ್ಯೂಸಿಕ್ ಬರ್ತಾ ಇದೆಯಲ್ಲ, ಆ ಡಿಸ್ಟರ್ಬೆನ್ಸಿಗೆ ಭಯ ಆಗ್ಬಿಡ್ಬೇಕು. ಆ ರೀತಿ ಇತ್ತು, ಒಂಥರ ಕ್ರೇಜಿಯಾಗಿ ಚೆನ್ನಾಗಿತ್ತು, ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಎಷ್ಟದು? 40ನಾ? ಥ್ಯಾಂಕ್ ಯು. ಐಸ್ ಕ್ರೀಮ್ ತಿಂತಾಯಿದ್ಲು. ತಿಂತಿದ್ದು ನೋಡಿ ನಾನು ಆಟ ಆಡೋಕ್ಕೆ ಬಬಲ್ದು ಅದು ಇದನ್ನು ತೆಗ್ದಿದ್ದ ತಕ್ಷಣವೇ ಐಸ್ ಕ್ರೀಮ್ನ ನಾನು ಕೊಟ್ಬಿಟ್ಟು ಬಬಲ್ಲಿಂದ ಆಡೋಕ್ಕೆ ಶುರು ಮಾಡ್ಕೊಬಿಟ್ಲು ನೋಡಿ. ಒಂದು ಫೋಟೋ ತೆಗಿಯೋಣ ಅಂತ ನಾನು ಇದು ಮಾಡಿದ್ರೆ, ಮಕ್ಕಳಿಗೆ ಊಟದ ಮುಂದೆ ಆಟನೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ನನ್ನ ಮಗಳೇ ದೊಡ್ಡ ಎಕ್ಸಾಂಪಲ್ ಆಗುತ್ತೆ. ಹಾಗೆ ನಾನು ಫ್ರೈಸ್ಗಳು ತೊಗೊಂಡೆ, ಗೋಬಿ ಮಂಚೂರಿ ತೊಗೊಂಡೆ ಒಂದು ಸ್ವಲ್ಪ ತಿನ್ನೋದಕ್ಕೆ. ಹಾಗೆ ಇಲ್ಲೆಲ್ಲನೂ ಲಿಪ್ಸ್ಟಿಕ್ಗಳೆಲ್ಲ ಇಟ್ಟಿದ್ರು. ಹಾಗೆ ಆಟ ಆಡೋದಕ್ಕೆಲ್ಲ ಶುರು ಮಾಡಿದ್ರು. ಇದೊಂಥರ ನನಗೆ ಚೆನ್ನಾಗಿ ಅನಿಸ್ತು ಆಟ, ಸೊ ಅದನ್ನು ಫುಲ್ಲು ಕ್ಯಾಪ್ಚರ್ ಮಾಡಿದ್ದೀನಿ. ಈ ಆಟದೊಂದಿಗೆ ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಸಣ್ಣ ವ್ಲಾಗು, ಇಂಟ್ರೆಸ್ಟಿಂಗ್ ವ್ಲಾಗು, ಒಂಥರ ಡಿಫ್ರೆಂಟ್ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.